ಈ ಮ್ಯಾಚ್ ನ ಯಾರು ಗೆಲ್ಬಹುದು? ಈ 2026ರ IPL ಸೀಸನ್ ಕಪ್ ಕೂಡ RCB ದೇ ಆಗುತ್ತಾ? ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು IPL ನ 2026ರ ಮೋಸ್ಟ್ ಅವೈಟೆಡ್ ಕ್ಲಾಶ್ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ನ ಕಂಪ್ಲೀಟ್ ಅನಾಲಿಸಿಸ್ ಮಾಡಲಿದ್ದೇವೆ. ಏಪ್ರಿಲ್ 24ಕ್ಕೆ ನಮ್ಮದೇ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮೊದಲನೇ ಮ್ಯಾಚ್ ಇದ್ರೆ, ಏಪ್ರಿಲ್ 30ಕ್ಕೆ ಅಹಮದಾಬಾದ್ ನಲ್ಲಿ ಎರಡನೇ ಮ್ಯಾಚ್ ಇದೆ. ಈ ಸಲದ 2026ರ ಆಕ್ಷನ್ ಆದ್ಮೇಲೆ ಎರಡು ಟೀಮ್ಗಳ ಸ್ಕ್ವಾಡ್ ತುಂಬಾನೇ ಬಲಿಷ್ಠವಾಗಿದ್ದು ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗಿವೆ. ಯಾವ ಟೀಮ್ ಸ್ಟ್ರಾಂಗ್, ಯಾವ ಟೀಮ್ ವೀಕ್. ಕೊನೆಯವರೆಗೂ ವಿಡಿಯೋನ ನೋಡಿ, ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡೋಕ್ ಹೋಗ್ಬಿಡಿ. ಮೊದಲಿಗೆ ನಮ್ಮ ಹೆಮ್ಮೆಯ RCBಯ ಟೀಮ್ ಕಡೆ ಬರೋಣ. ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿ ನಮ್ಮ ಕಿಂಗ್ ಕೊಹ್ಲಿಯ ಬಲ ಜೊತೆ ಇರೋದ್ರಿಂದ ಈ ಸಲ ಹೊಸ ಮ್ಯಾಚ್ ವಿನ್ನರ್ಸ್ ತರನೇ ಕಾಣಿಸ್ತಿದೆ ನಮ್ಮ RCB ಟೀಮ್. ಈ ಸಲದ RCBಯ ಬ್ಯಾಟಿಂಗ್ ಲೈನ್ಅಪ್ ನ ನೋಡಿದ್ರೆ ಎದುರಾಳಿಗಳಿಗೆ ಯಾವುದೇ ಒಂದು ಕ್ಷಣನಾದ್ರೂ ಮೈ ನಡ್ಕಬಾರದಂತೂ ಗ್ಯಾರಂಟಿ. ಮೊದಲಿಗೆ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ನ ಓಪನಿಂಗ್ ಜೊತೆ ಆಟ, ಹಾಗೆ ನೆಕ್ಸ್ಟ್ ರಜತ್ ಪಟ್ಟಿದಾರ್ ಸ್ಪಿನ್ ಬ್ಯಾಶರ್, ಹಾಗೆ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೊಮಾರಿಯೋ ಶೆಪರ್ಡ್, ಕುರ್ನಾಲ್ ಪಾಂಡ್ಯ ಅಂತ ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ನ ಹೊಂದಿರೋ ನಮ್ಮ RCB ಟೀಮ್ ಈ ವರ್ಷ ಹೊಸ ತರನೇ ಕಾಣಿಸ್ತಿದೆ. ಈ RCB ಟೀಮ್ ಬ್ಯಾಟರ್ಸ್ ಗಳಿಗೆ ಚಿನ್ನಸ್ವಾಮಿ ಅಂತ ಪಿಚ್ ಸಿಕ್ಕಿದ್ರೆ ರನ್ ಸುರಿಮಳೆ ಬರೋದಂತೂ ಗ್ಯಾರಂಟಿ. ಹಾಗೆ ಬೌಲಿಂಗ್ ಲೈನ್ಅಪ್ ನ ನೋಡಕ್ ಬಂದ್ರೆ ಎಕ್ಸ್ಪೀರಿಯನ್ಸ್ ಪೇಸ್ ಅಟ್ಯಾಕ್ ಜಾಶ್ ಹೇಜಲ್ವುಡ್ ಜೊತೆಗೆ ಭುವನೇಶ್ವರ್ ಕುಮಾರ್ ಅವರ ಮಾರಣಾಂತಿಕ ಸ್ವಿಂಗ್ ಬೌಲಿಂಗ್. ಪವರ್ ಪ್ಲೇ ನಲ್ಲಿ ಎಂತಹ ಬಲಿಷ್ಠ ಬ್ಯಾಟರ್ ಆದ್ರೂ ವಿಕೆಟ್ ನ ಈಸಿಯಾಗಿ ತಗೊಳ್ಳುವಂತ ಸ್ಪೆಲ್ ಇವರು ಮಾಡೇ ಮಾಡ್ತಾರೆ. ಪವರ್ ಪ್ಲೇ ನಲ್ಲೇ ಎಂತ ಬಲಿಷ್ಠ ಬ್ಯಾಟರ್ ಗಳಿದ್ರು ಅವ್ರನ್ನ ಈಸಿಯಾಗಿ ಕಟ್ ಆಗ್ತಾರೆ, ಯಾವುದೇ ತರ ರನ್ ಕೊಡದೆ. ಹಾಗೆ ಕುರ್ನಾಲ್ ಪಾಂಡ್ಯ ಅಂತೂ ಈ ಸೀಸನ್ ನಲ್ಲಿ ಬೇರೆ ರೀತಿನೇ ಕಾಣಿಸ್ಕೊಂತಿದ್ದಾರೆ. ಅದರಲ್ಲಿ ಬೇರೆ ಇನ್ನೊಂದು ಮಾತಾಡೋಂಗಿಲ್ಲ. ಒಳ್ಳೆ ಸ್ಪಿನ್ ದಾಳಿಯಿಂದ ಎದುರಾಳಿಗಳನ್ನ ಈಸಿಯಾಗಿ ರನ್ ಕೊಡದೆ ಕಟ್ ಆಗ್ತಾ ಇದ್ದಾರೆ. ಆದ್ರೆ RCBಯ ವೀಕ್ನೆಸ್ ನ ನೋಡಕ್ ಬಂದ್ರೆ ಮಿಡಲ್ ಓವರ್ ನಲ್ಲಿ ಮತ್ತೊಬ್ಬ ಮ್ಯಾಜಿಕಲ್ ಮಾರಣಾಂತಿಕ ಸ್ಪಿನ್ನರ್ ನ ಕೊರತೆ ಇರೋದ್ರಿಂದ ರನ್ ಈಸಿಯಾಗಿ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಸ್ಪಿನ್ ದಾಳಿ ಒಂದು ವೀಕ್ನೆಸ್ ಅನ್ನೋದು ಬಿಟ್ರೆ ಬ್ಯಾಟಿಂಗ್ ಲೈನ್ಅಪ್ ನಲ್ಲಿ ಯಾವುದೇ ತರ ಕೊರತೆ ಕಾಣ್ತಿಲ್ಲ. ಓಪನರ್ಸ್ ಫ್ಲಾಪ್ ಆದ್ರೂ ಮಿಡಲ್ ಆರ್ಡರ್ಸ್ ತುಂಬಾ ಚೆನ್ನಾಗಿ ಮ್ಯಾಚ್ ನ ಪುಷ್ ಮಾಡ್ಕೊಡ್ತಾರೆ. ಸೊ ಮೇನ್ ವೀಕ್ನೆಸ್ ಇರೋದು RCBಲಿ ಒಂದು ಸ್ಪಿನ್ ಬೌಲಿಂಗ್. ಈಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯ ಗುಜರಾತ್ ಟೈಟನ್ಸ್ ಬಗ್ಗೆ ನೋಡೋಣ. ಈ ಟೀಮ್ 2026ರಲ್ಲಿ ಸಿಕ್ಕಾಬಟ್ಟೆ ಬ್ಯಾಲೆನ್ಸ್ ಆಗಿ ಕಾಣಿಸ್ತಿದೆ. ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಇವರಿಬ್ರು ಸ್ಕ್ರೀಸ್ ನಲ್ಲಿ ಕಚ್ಚಿ ನಿಂತ್ರು ಅಂತ ಅಂದ್ರೆ ಎದುರಾಳಿ ಬೌಲರ್ ಗಳ ಕತೆ ಮುಗಿತು ಅಂತಾನೆ ಅರ್ಥ. ಇವರ ಜೊತೆ ದ ಬಿಗ್ ಮ್ಯಾನ್ ಜಾಶ್ ಬಟ್ಲರ್ ಈ ಟೀಮ್ ಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂತಾರೆ. ಇನ್ನ ಇನ್ಸೇನ್ ಬೌಲಿಂಗ್ ನೋಡಕ್ ಬಂದ್ರೆ ಮಿಸ್ಟ್ರಿ ಮ್ಯಾಜಿಕಲ್ ಸ್ಪಿನ್ನರ್ ರಶೀದ್ ಖಾನ್ ಅವರ ಜೊತೆ ಪೇಸ್ ಕಿಂಗ್ ಅಂತಾನೆ ಹೇಳೋ ಕಗಿಸೋ ರಬಾಡ ಅವರು ಜೊತೆ ನಿಲ್ತಾರೆ. ಅಷ್ಟೇ ಅಲ್ಲದೆ ನಮ್ಮ RCBಯ ಹಳೆಯ ಹುಲಿ ಮೊಹಮ್ಮದ್ ಸಿರಾಜ್ ಈಗ GT ಯಲ್ಲಿದ್ದಾರೆ. ಸಿರಾಜ್ ಅಗ್ರೆಷನ್ ಏನಾದ್ರೂ RCBಗೆ ದೊಡ್ಡ ಹೊಡೆತ ಕೊಡ್ಬೋದಾ? ಹಾಗೆ ಫೀಲ್ಡಿಂಗ್ ಅಂತ ಬಂದ್ರೆ ವರ್ಲ್ಡ್ ಅಲ್ಲೇ ಬೆಸ್ಟ್ ಫೀಲ್ಡರ್ ಆಗಿರೋ ಗ್ಲೆನ್ ಫಿಲಿಪ್ಸ್ ಅವರು ಕೂಡ GT ಯಲ್ಲಿದ್ದಾರೆ. ಅವರು ಫೀಲ್ಡಿಂಗ್ ಮಾಡಬೇಕಾದ್ರೆ ಯಾರೇ ಇರ್ಲಿ ಹೇಗೆ ಹೊಡಿಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಆದ್ರೆ ಗುಜರಾತ್ ನ ವೀಕ್ನೆಸ್ ನೋಡಕ್ ಬಂದ್ರೆ ಟಾಪ್ ಆರ್ಡರ್ ಬ್ಯಾಟರ್ಸ್ ಏನಾದ್ರು ಬೇಗ ಔಟ್ ಆದ್ರೆ ಮಿಡಲ್ ಆರ್ಡರ್ಸ್ ಅಲ್ಲಿ ಪುಷ್ ಮಾಡುವಂತ ಪ್ಲೇಯರ್ಸ್ ತುಂಬಾನೇ ಕಮ್ಮಿ. ನಾವು ಆಲ್ರೆಡಿ ಹಿಂದೆ ಮ್ಯಾಚಸ್ ನೋಡ್ಕೊಂಡ್ ಬಂದಿದೀವಿ. ಟಾಪ್ ಆರ್ಡರ್ಸ್ ಏನಾದ್ರು ಅವ್ರಲ್ಲಿ ಫ್ಲಾಪ್ ಆದ್ರೆ ಮಿಡಲ್ ಆರ್ಡರ್ಸ್ ಅವರು ಅಷ್ಟು ರನ್ಸ್ ನ ಪುಷ್ ಮಾಡ್ಕೊಡಕ್ ಆಗಲ್ಲ. ಈ ಮ್ಯಾಚ್ ನಲ್ಲಿ ನೀವು ಮಿಸ್ ಮಾಡ್ಕೋಬಾರ್ದ ಕದನ ಅಂತ ಅಂದ್ರೆ ಒಂದು ವಿರಾಟ್ ಕೊಹ್ಲಿ ವರ್ಸಸ್ ಮೊಹಮ್ಮದ್ ಸಿರಾಜ್, ಜಾಸ್ ಬಟ್ಲರ್ ವರ್ಸಸ್ ಭುವನೇಶ್ವರ್ ಕುಮಾರ್, ಟಿಮ್ ಡೇವಿಡ್ ವರ್ಸಸ್ ರಶೀದ್ ಖಾನ್. ಇದು ಈ ಮ್ಯಾಚಿನ ಅಲ್ಟಿಮೇಟ್ ಬ್ಯಾಟಲ್. ಯಾಕಂತ ಅಂದ್ರೆ ಎಷ್ಟೋ ವರ್ಷ ಜೊತೆಗಾಡಿರೋ ಸ್ನೇಹಿತರು ಇವತ್ತು ಎದುರಾಳಿಗಳಾಗಿ ಮುಖಾಮುಖಿಯಾಗಿ ಮ್ಯಾಚ್ ನ ಆಡ್ತಾ ಇದ್ದಾರೆ. ಸಿರಾಜ್ ಅಗ್ರೆಷನ್ ವರ್ಸಸ್ ಕಿಂಗ್ ಕೊಹ್ಲಿಯ ಕ್ಲಾಸ್ ಬ್ಯಾಟಿಂಗ್. ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಕೆಳಗಡೆ ಕಮೆಂಟ್ ಮಾಡಿ. ಪವರ್ ಪೇಸ್ ನಲ್ಲಿ ಭುವಿ ಅವರ ಡಿಸ್ಟ್ರಕ್ಟಿವ್ ಸ್ವಿಂಗ್ ಗೆ ಜಾಸ್ ಬಟ್ಲರ್ ಹೇಗೆ ಕೌಂಟರ್ ಅಟ್ಯಾಕ್ ಕೊಡ್ತಾರೆ? ಅವ್ರೇನಾದ್ರು ಕೌಂಟರ್ ಅಟ್ಯಾಕ್ ಮಾಡಿದ್ರೆ ಈ ಮ್ಯಾಚ್ ನ ದಿಕ್ನ ಈಸಿಯಾಗಿ ಬದಲಾಯಿಸಬಹುದು. ಮಿಡಲ್ ಓವರ್ ಗಳಲ್ಲಿ RCBಯ ಪವರ್ ಹಿಟರ್ಸ್ ವರ್ಸಸ್ T20ಯ ವರ್ಲ್ಡ್ ಕ್ಲಾಸ್ ಬೌಲರ್ಸ್. ಇದು ನೋಡಕ್ಕೆ ಸಖತ್ ಮಜಾ ಕೊಡುತ್ತೆ. ಇವಾಗ ಕಾಲ್ ಆಫ್ ಆಕ್ಷನ್ ನ ನೋಡೋದಾದ್ರೆ ಓವರ್ ಆಲ್ ಆಗಿ ನೋಡಿದ್ರೆ RCB ತಮ್ಮ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಲೈನ್ಅಪ್ ನ ಹೊಂದಿರೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಇದೆ. GT ಕಂಪ್ಲೀಟ್ ಆಲ್ರೌಂಡರ್ ಬೌಲಿಂಗ್ ನಿಂದ ಬಲಿಷ್ಠವಾಗಿ ಕಾಣಿಸ್ತಿದೆ. ನಿಮ್ಮ ಪ್ರಕಾರ ಏಪ್ರಿಲ್ 24 RCB ವರ್ಸಸ್ ಗುಜರಾತ್ ಟೈಟನ್ಸ್ ಈ ಮ್ಯಾಚ್ ನ ಯಾರು ಗೆಲ್ಬಹುದು? ಈ 2026ರ IPL ಸೀಸನ್ ಕಪ್ ಕೂಡ RCB ದೇ ಆಗುತ್ತಾ? ಕೆಳಗೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟಿಗೂ ರಿಪ್ಲೈ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ದೋಸ್ತ್ ಕ್ರಿಕೆಟ್ ಅಭಿಮಾನಿಗಳಿಗೆ ಶೇರ್ ಮಾಡೋದು ಮರಿಬೇಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. ಜೈ ಹಿಂದ್, ಜೈ ಕರ್ನಾಟಕ.